ನಿನಗಾಗಿ ಭಾಗ 104. ವಿಕ್ರಮ್ ಬಾಗಿಲನ್ನು ತೆಗೆದ ತಕ್ಷಣ ಸಿಸ್ಟರ್ಸ್, ಡಾಕ್ಟರ್ಸ್ ಎಲ್ಲರೂ ನಿಂತಿದ್ದರು. ಇವನು ಕೇವಲ ಡಾಕ್ಟರ್ಸ್ ಇರುವುದಿಲ್ಲ, ಸಿಸ್ಟರ್ಸ್ ಮಾತ್ರ ಇರುತ್ತಾರೆ, ಅವರಿಗೆ ಸ್ವಲ್ಪ ದುಡ್ಡನ್ನು ಕೊಟ್ಟು ಸಮಾಧಾನ ಮಾಡಬಹುದು ಅಂತ ಅಂದುಕೊಂಡಿದ್ದ. ಆದರೆ ಡಾಕ್ಟರ್ಗಳು ಇರುವುದರಿಂದ ಆ ಕೆಲಸ ಮಾಡಲು ಸಾಧ್ಯವೇ ಇಲ್ಲ. ಇವನಿಗೆ ಬೇಜಾರಾಗುತ್ತಿದೆ. ಇವರುಗಳು ತುಂಬ ಹೊತ್ತಿಂದ ನಮ್ಮಿಬ್ಬರನ್ನು ಹೇಳಿಸಲು ಪ್ರಯತ್ನಿಸುತ್ತಿದ್ದಾರೆ. ದಮಯಂತಿ ಮಲಗಿದ್ದಾಳೆ, ಆದರೆ ನನಗೆ ರಾತ್ರಿ ಏನಾಗಿತ್ತು ಅಂತ ಅವನ ತಲೆಗೆ ಅವನೇ ಹೊಡೆದುಕೊಂಡ. ರಾತ್ರಿ ಮಾಡಿದ ಎಡವಟ್ಟಿಗೆ ಎಲ್ಲರೂ ನನ್ನನ್ನು ಗುರಾಯಿಸಿ ನೋಡುತ್ತಿದ್ದರು. ಈ ಆಸ್ಪತ್ರೆಗೆ ನಮ್ಮ ಕಂಪನಿಯಿಂದ ಫಂಡ್ ಬರುವುದರಿಂದ ಯಾರೂ ಏನೂ ಮಾತನಾಡುವುದಿಲ್ಲ. ಎಲ್ಲರೂ ಸೈಲೆಂಟ್ ಆಗಿ ಇದ್ದರು. ಎಲ್ಲರೂ ಇವರನ್ನು ಒಂದು ರೀತಿ ವಿಚಿತ್ರವಾಗಿ ನೋಡುತ್ತಿದ್ದರು, ತಿಂದು ಬಿಡುವ ರೀತಿ. ಅವನಿಗೆ ಮುಜುಗರವಾಗುತ್ತಿತ್ತು. ತುಂಬ ಬೇಸರದಿಂದ ಅಮಾಯಕವಾಗಿ ದಮಯಂತಿಯನ್ನು ನೋಡುತ್ತಿದ್ದ. ಅವಳು ಕಣ್ಣಿನಲ್ಲಿ ಸಮಾಧಾನ ಮಾಡಿದಳು. ಪರವಾಗಿಲ್ಲ ಅನ್ನುವ ರೀತಿ ಇತ್ತು ಅವಳ ನೋಟ. ನಂತರ ಅವಳಿಗೆ ಕೊಡಬೇಕಾದ ಮೆಡಿಸಿನ್ ಎಲ್ಲ ಕೊಟ್ಟರು. ಯಾವಾಗಲೂ ಸಿಸ್ಟರ್ಸ್ ಮಾತ್ರ ಬರುತ್ತಾ ಇದ್ದಿದ್ದು. ಇಂದು ತುಂಬ ಸಮಯ ಆಗಿದ್ದರಿಂದ ಡಾಕ್ಟರ್ ಕೂಡ ಬಂದಿದ್ದಾರೆ. ಸಮಯ ಈಗ 9 ಗಂಟೆ. ಡಾಕ್ಟರ್ ನನ್ನ ಜೊತೆ ಮಾತನಾಡಲು ಪ್ರಯತ್ನಿಸುತ್ತಿದ್ದರೆ ನನಗೆ ಭಯವಾಗುತ್ತಿದೆ. ಏನಾದರೂ ಮುಜುಗರವಾಗುವ ರೀತಿ ಮಾತನಾಡುತ್ತಾರೆ ಏನೋ ಅಂತ. ಆಗ ನಾನು ಏನೋ ಅಂತ ಕೇಳಿದೆ. ಏನೂ ಇಲ್ಲ, ನಿಮ್ಮ ಹೆಂಡತಿಯನ್ನು ಡಿಸ್ಚಾರ್ಜ್ ಮಾಡುತ್ತೇವೆ, ಮನೆಗೆ ಕರೆದುಕೊಂಡು ಹೋಗಿ, ಅವರು ಆರೋಗ್ಯವಾಗಿದ್ದಾರೆ, ಅವರಿಗೆ ನಾವು ಕೊಡುವ ಮೆಡಿಸಿನ್ ಅವಶ್ಯಕತೆ ಇಲ್ಲ, ನಿಮ್ಮ ಪ್ರೀತಿಯ ಅವಶ್ಯಕತೆ ಇದೆ. ನೀವು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಗೊತ್ತು, ತುಂಬ ಬ್ಯುಸಿ ಇರುತ್ತೀರಾ ಅಂತ. ಆದರೂ ಕೂಡ ಪ್ರತಿದಿನ ಇವರಿಗಾಗಿ ತುಂಬ ಸಮಯ ಕೊಟ್ಟರೆ ಬಹಳ ಬೇಗ ಇವರು ಹುಷಾರಾಗುತ್ತಾರೆ ಅಂತ ಹೇಳಿದರು. ಸಣ್ಣಗೆ ಸ್ಮೈಲ್ ಮಾಡಿ ಡಾಕ್ಟರ್ ಹೊರಟು ಹೋದರು. ಆದರೆ ವಿಕ್ರಮ್ಗೆ ಆ ಸ್ಮೈಲ್ ಅರ್ಥ ಆಗುತ್ತಿಲ್ಲ. ಸ್ವಲ್ಪ ವಿಚಿತ್ರವಾಗಿತ್ತು ಸ್ಮೈಲ್. ಅಥವಾ ಇವನಿಗೆ ಮುಜುಗರ ಇರುವುದರಿಂದ ಈ ರೀತಿ ಆಡುತ್ತಿದ್ದನೇನೋ ತಿಳಿಯುತ್ತಿಲ್ಲ. ಅಲ್ಲೇ ಬಂದು ಕುಳಿತ ಬೇಸರದಿಂದ. ಸಿಸ್ಟರ್ಸ್ಗಳು ಟ್ರೀಟ್ಮೆಂಟನ್ನು ಕೊಟ್ಟು ಆಗಿದೆ ಸರ್. ಮೇಡಮ್ಗೆ ಎಲ್ಲ ಟ್ರೀಟ್ಮೆಂಟನ್ನು ಕೊಟ್ಟಿದ್ದೇವೆ. ಇನ್ನು 1 ಮಾತ್ರೆ ಇದೆ, ಇದು ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಕೊಡಿ. ಡಿಸ್ಚಾರ್ಜ್ ಪ್ರೋಸೆಸ್ ಇನ್ನು ಸ್ವಲ್ಪ ಹೊತ್ತಿಗೆ ಶುರುವಾಗುತ್ತದೆ. 12 ಗಂಟೆ ಒಳಗೆ ಡಿಸ್ಚಾರ್ಜ್ ಮಾಡಿಸಿಕೊಡುತ್ತೇವೆ ಅಂತ ಬಂದಿದ್ದ 2 ಸಿಸ್ಟರಲ್ಲಿ ಸೀನಿಯರ್ ಸಿಸ್ಟರ್ ಆ ರೀತಿ ಮುಖಕ್ಕೆ ಮುಖ ಕೊಟ್ಟು ಮಾತನಾಡಿದರು. ಅವರು ಎಷ್ಟು ಬೇಗ ಹೊರಗೆ ಹೋಗುತ್ತಾರೆ ಅಂತ ಕಾಯುತ್ತಾ ಕುಳಿತ. ಅವರು ಹೋದ ತಕ್ಷಣ ರೂಮಿನ ಬಾಗಿಲನ್ನು ಹಾಕೋಣ ಅಂತ ಹತ್ತಿರ ಹೋದ. ಆಗ ಒಂದು ಸಿಸ್ಟರ್ ಇನ್ನೊಂದು ಸಿಸ್ಟರ್ ಜೊತೆ ಹೇಳುತ್ತಾರೆ, ನೀವು ಎಷ್ಟೊಂದು ಪ್ರೀತಿಸುತ್ತೀರಾ ನಿಮ್ಮ ಗಂಡನನ್ನು, ಅವರು ಕೂಡ ಇದೇ ರೀತಿ ಹಾಡುತ್ತಾರಾ ಅಂತ ಹೇಳಿದಾಗ ಇವನಿಗೆ ಸ್ವಲ್ಪ ಬೇಸರವಾಯಿತು. ಅಷ್ಟೇ ಅಲ್ಲದೆ ಮುಂದುವರೆದು, ಈ ರೀತಿ ಅಂದರೆ ಏನು? ಅಂದರೆ ಹೆಂಡತಿ ಪೇಷಂಟ್ ಆಗಿದ್ದರೂ ಕೂಡ ಅವಳ ಜೊತೆ ಇಂಟಿಮೇಟ್ ಆಗಲು ಪ್ರಯತ್ನಿಸುತ್ತಾರಾ? ಅವಳಿಗೆ ಸ್ವಲ್ಪ ರೆಸ್ಟ್ ಬೇಕು ಅನ್ನುವ ಕಾಮನ್ ಸೆನ್ಸ್ ಇಲ್ವಾ? ಅಷ್ಟು ದೊಡ್ಡ ಕಂಪನಿಯ CEO ಅಂತೆ, ಎಷ್ಟೊಂದು ಬುದ್ಧಿ ಇರುತ್ತದೆ. ಆದರೆ ಹೆಣ್ಣಿನ ವಿಷಯದಲ್ಲಿ ಏಕೆ ಪ್ರತಿ ರಾತ್ರಿ ಅವಳು ತಮಗೆ ಬೇಕೋ ಅನ್ನುವ ರೀತಿ ಗಂಡಸರು ವರ್ತಿಸುವುದು? ಆಗ ಸೀನಿಯರ್ ಸಿಸ್ಟರ್ ಆ ರೀತಿ ಇರುವುದಿಲ್ಲ. ಇಂಟಿಮೇಟ್ ಅಂದರೆ ದೈಹಿಕವಾಗಿ ಅಲ್ಲ, ಮಾನಸಿಕವಾಗಿ ಅವರಿಬ್ಬರು ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸುತ್ತಾರೆ. ಇಲ್ಲವಾದರೆ ಸಾವಿನ ಮನೆಯಲ್ಲಿ ಇದ್ದವಳು ಪುನಃ ಬದುಕಿ ಬರುತ್ತಿರಲಿಲ್ಲ. ನೀನು ಏನೇನೋ ಮಾತನಾಡಿ ನನ್ನ ತಲೆಯಲ್ಲಿ ಏನೇನೋ ತುಂಬಬೇಡ ಅಂತ ಅವರು ಬೈದರು. ಆದರೂ ಸಿಸ್ಟರ್ ಅಂತ ಈ ಜೂನಿಯರ್ ಏನನ್ನೋ ಹೇಳಲು ಹೋದಾಗ ಅದು ಅವರ ಪರ್ಸನಲ್ ಮ್ಯಾಟರ್. ಈಗ ನಮಗೆ ಪೇಷಂಟ್ ಹುಷಾರಾಗಿ ಇದ್ದಾರೆ, ಅಷ್ಟು ಮಾತ್ರ ನಮ್ಮ ಕೆಲಸ ಅಂತ ಹೇಳಿದಾಗ ಜೂನಿಯರ್ಗೆ ಅರ್ಥವಾಗಿ ಸುಮ್ಮನಾದರು. ಈ ಮಾತುಗಳನ್ನು ಕೇಳಿಸಿಕೊಂಡ ವಿಕ್ರಮ್ಗೆ ತುಂಬ ನೋವಾಯಿತು. ಏಕೆಂದರೆ ಅವನು ದೈಹಿಕ ಸುಖಕ್ಕಿಂತ ಮಾನಸಿಕವಾಗಿ ದಮಯಂತಿಯನ್ನು ತುಂಬ ಪ್ರೀತಿ ಮಾಡುವುದು. ಅವರ ಮಾತುಗಳು ಇವನ ಹೃದಯದಲ್ಲಿ ಯಾರೋ ಕಬ್ಬಿಣದ ಸಲಾಕೆಯಿಂದ ಗೀಚಿದಷ್ಟು ನೋವಾಯಿತು. ಇನ್ನು ಅವರ ಜೊತೆ ಮಾತನಾಡಿದರೆ ವಿಷಯ ದೊಡ್ಡದಾಗುತ್ತದೆ. ಅಕ್ಕಪಕ್ಕದವರು ಏನೋ ಅಂತ ಕೇಳಿದರೆ ಅದು ಪೇಪರಲ್ಲಿ ನ್ಯೂಸ್ ಆಗುತ್ತದೆ. ಅವರಿಗೆ ಹೇಳಿ ಕೂಡ ಏನು ಸುಖ?
ಅವರವರ ಮನಸ್ಸಿಗೆ ತಕ್ಕಂತೆ ಅವರು ಯೋಚನೆ ಮಾಡುತ್ತಾರೆ ಅಂದುಕೊಂಡು ಬಂದರೂ ಕೂಡ ಇವನಿಗೆ ಸಮಾಧಾನವಾಗುತ್ತಿಲ್ಲ. ಮನಸ್ಸಿನಲ್ಲಿ ಒಂದು ಹೊಸ ರೀತಿಯ ಗಿಲ್ಟ್ ಕಾಣುತ್ತಿದೆ. ನಿಜವಾಗಲೂ ಅವಳನ್ನು ನಾನು ಕೇವಲ ದೈಹಿಕ ಸುಖಕ್ಕಾಗಿ ಇಷ್ಟಪಡುತ್ತಿರಬಹುದು ಅನ್ನುವ ಅನುಮಾನ ಅವನಿಗೆ ಬಂದಿತ್ತು. ಆ ಪ್ರಶ್ನೆಗೆ ಉತ್ತರ ಅವನ ಬಳಿ ಇಲ್ಲ. ಸ್ವಲ್ಪ ದಿನ ಅವಳಿಂದ ದೂರ ಇದ್ದು ಬಿಡೋಣ ಅಂತ ಯೋಚಿಸಿದ. ಅವನ ಯೋಚನೆ ಇನ್ನೂ ತಲೆಯಲ್ಲಿ ಇದೆ. ಆಗಲೇ ಹಿಂದೆಯಿಂದ ಬಂದು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವನ ಬೆನ್ನಿಗೆ ಮುತ್ತು ಕೊಟ್ಟಳು. ಸಡನ್ ಆಗಿ ಅವಳು ಬಂದಿದ್ದರಿಂದ ಅವನಿಗೆ ಒಂದು ರೀತಿ ಭಯವಾಯಿತು. ಅವಳು ಐ ಲವ್ ಯು ವಿಕ್ರಮ್ ಅಂತ ಹೇಳಿದಳು. ಅವನ ಕಡೆಯಿಂದ ಏನೋ ಪ್ರತಿಕ್ರಿಯೆ ಬಂದಿಲ್ಲದಿದ್ದರಿಂದ ನಾನು ಸಡನ್ನಾಗಿ ಹಗ್ ಮಾಡಿದರೆ ನೀವು ಹೇಗೆ ಬೆಚ್ಚಿದಿರಿ? ಐ ಲವ್ ಯು ಸೋ ಮಚ್. ಪ್ರಪಂಚದಲ್ಲಿ ನನಗೆ ನೀವೆಂದರೆ ತುಂಬ ಇಷ್ಟ. ನೀವು ಇಲ್ಲದಿದ್ದರೆ ನನ್ನ ಬದುಕು ಇಷ್ಟೊಂದು ಕಲರ್ಫುಲ್ ಆಗಿರಲಿಲ್ಲ ಅಂತ ತುಂಬ ಖುಷಿಯಿಂದ ಅವನ ಬೆನ್ನಿಗೆ ಮುತ್ತುಗಳನ್ನು ಕೊಡುತ್ತಿದ್ದಾಳೆ. ಅವಳು ಇಷ್ಟು ಬೇಗ ನನ್ನನ್ನು ಡಾಕ್ಟರ್ ಡಿಸ್ಚಾರ್ಜ್ ಮಾಡುತ್ತಾರೆ ಅನ್ನುವ ಕಲ್ಪನೆ ಕೂಡ ಇರಲಿಲ್ಲ. ಡಿಸ್ಚಾರ್ಜ್ ಆಗಿದ್ದರಿಂದ ಅವಳಿಗೆ ಒಂದು ರೀತಿ ಖುಷಿಯಾಗುತ್ತಿದೆ. ಅವಳ ಈ ಖುಷಿಯೇ ಪಾರವೇ ಇಲ್ಲ. ಅವಳು ಅಂದುಕೊಂಡಿದ್ದಳು ವಿಕ್ರಮ್ ಇದನ್ನು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡುತ್ತಾನೆ ಅಂತ. ಅವನೇ ಬೇಸರದಲ್ಲಿ ನಿಂತಿದ್ದಾನೆ. ಅವನನ್ನು ಚೇರಪ್ ಮಾಡೋಣ ಅಂತ ಹತ್ತಿರ ಬಂದರೆ ಏನಾಯಿತು ಇವನಿಗೆ ಅಂತ ಯೋಚಿಸುತ್ತಿದ್ದಾಳೆ. ಆಗ ವಿಕ್ರಮ್ ಹೇಳುತ್ತಾನೆ, ನಿನ್ನ ಬಳಿ ಒಂದು ಮಾತನಾಡಬೇಕು. ಮನೆಗೆ ಹೋದ ಮೇಲೆ ಮಾತನಾಡೋಣ. ಈಗ ನಿಮ್ಮನ್ನು ಮುದ್ದಾಡಬೇಕು ಅಂತ ಅನಿಸುತ್ತಿದೆ ಅಂತ ಹೇಳಿದಳು. ಅದು ಏನೆಂದರೆ ಅಂತ ಅವನು ಏನನ್ನೋ ಹೇಳಲು ಬಾಯಿ ತೆಗೆದ. ಆಗ ಅವಳು ಅವನ ಕೈಯನ್ನು ಅವನ ಬಾಯಿ ಮೇಲೆ ಇಟ್ಟು, ನನಗೆ ಕ್ಯಾಂಟೀನಿಂದ ಏನಾದರೂ ಆರ್ಡರ್ ಮಾಡಿ, ತುಂಬ ಹಸಿವಾಗುತ್ತಿದೆ. ಮಾರ್ನಿಂಗ್ ಮೆಡಿಸಿನನ್ನು ಕೊಟ್ಟಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಿಗೆ ಊಟ ಮಾಡಿದ ನಂತರ ತೆಗೆದುಕೊಳ್ಳಬೇಕಾದ ಮಾತ್ರೆಗಳನ್ನು ಕೂಡ ನನ್ನ ಕೈಯಲ್ಲಿ ಇಟ್ಟು ಹೋಗಿದ್ದಾರೆ ಅಂತ ಅವಳು ಕೈಯನ್ನು ಓಪನ್ ಮಾಡಿ ತೋರಿಸಿದಳು. ಆಗ ಅವಳ ಕೈ ತುಂಬ ಮಾತ್ರೆಗಳಿತ್ತು. ಅವನು, ಅಯ್ಯೋ ಪಾಪ, ಇಷ್ಟೊಂದು ಮಾತ್ರೆಗಳನ್ನು ಇವಳು ತೆಗೆದುಕೊಳ್ಳಬೇಕಾ? ನಿನ್ನೆಯಿಂದ ಏನೂ ತಿಂದಿಲ್ಲ ಸರಿಯಾಗಿ. ನಾನು ನೋಡಿದರೆ ಬೇಡದ ವಿಷಯದಲ್ಲಿ ತಲೆಕೆಡಿಸಿಕೊಳ್ಳುತ್ತಾ ಕುಳಿತಿದ್ದೇನೆ. ಏನು ನೋಡಿ ನನ್ನನ್ನು ಇವಳು ಇಷ್ಟಪಟ್ಟಳು? ಏನಕ್ಕೂ ಸುಖ ಇಲ್ಲ ನಾನು ಅಂತ ಮನಸ್ಸಿನಲ್ಲಿ ತನ್ನನ್ನು ತಾನು ಬೈದುಕೊಂಡು ಕ್ಯಾಂಟೀನ್ಗೆ ಫೋನ್ ಮಾಡಿ ತನ್ನ ರೂಮ್ ನಂಬರನ್ನು ಹೇಳಿದ. ಬೇಗ ಹೆಲ್ದಿ ಆಗಿರುವ ಇಡ್ಲಿ ಸಾಂಬಾರ್ ಕಳಿಸಬೇಕು, 2 ಪ್ಲೇಟ್ ಅಂತ. ರೂಮ್ ನಂಬರ್ ಹೇಳಿದ ತಕ್ಷಣ ಅವರು ಬೇಗ ತಂದು ಕೊಡುತ್ತಾರೆ. ಏಕೆಂದರೆ ಸಾಮಾನ್ಯವಾಗಿ ಇಲ್ಲಿ ಅಡ್ಮಿಟ್ ಆಗೋವರು ವಿಕ್ರಮ್ ಮನೆಯವರು ಇಲ್ಲಿಗೆ ಬಂದರೆ ಜಾಸ್ತಿ ಟಿಪ್ಸನ್ನು ಕೊಡುತ್ತಾರೆ. ಅವರು 2 ಪ್ಲೇಟ್ ಇಡ್ಲಿಯನ್ನು ಆರ್ಡರ್ ಮಾಡಿದರೆ 10 ಪ್ಲೇಟ್ ಇಡ್ಲಿ ಸಾಂಬಾರನ್ನು ತಿನ್ನಬಹುದು. ತಂದುಕೊಟ್ಟವರು ಅಷ್ಟು ದುಡ್ಡು ಕೊಡುತ್ತಾರೆ. ಅದಕ್ಕಾದರೂ ತುಂಬ ಬೇಗ ಇಲ್ಲಿಗೆ ಸರ್ವ್ ಮಾಡುತ್ತಾರೆ. ಅದು ವಿಕ್ರಮ್ಗೂ ಗೊತ್ತು. ಅವನಿಗೆ ಬಡವರು ಬಗ್ಗರು ಅಂದರೆ ತುಂಬ ಇಷ್ಟ. ಒಂದು ಸಮಯದಲ್ಲಿ ಅವರ ಅಪ್ಪ ಕೊಡುತ್ತಿದ್ದ ಪಾಕೆಟ್ ಮನಿ ಸಾಲುತ್ತಿರಲಿಲ್ಲ. ಅವನು ಕೂಡ ಸಣ್ಣ ಪುಟ್ಟ ಪಾರ್ಟ್ ಟೈಮ್ ಕೆಲಸವನ್ನು ಮಾಡಿ ಮೇಲೆ ಬಂದಿದ್ದು. ಶ್ರೀಮಂತರ ಮನೆಯ ಮಗನಾಗಿದ್ದರೂ ಕೂಡ ಅವನು ಶ್ರೀಮಂತಿಕೆಯನ್ನು ಅಷ್ಟೊಂದು ಅನುಭವಿಸಿಲ್ಲ. ಈಗ ಸಂಪಾದನೆ ಮಾಡುತ್ತಿದ್ದಾನೆ. ಅನುಭವಿಸಬೇಕು ಎಂದರೆ ಸಮಯವಿಲ್ಲ. ದಮಯಂತಿ ಬಂದ ಮೇಲೆ ಅವನು ಬದುಕಿನಲ್ಲಿ ಒಂದು ಚಂದದ ಸುಖ ಸಂತೋಷವನ್ನು ನೋಡಿದ್ದು. ವಿಕ್ರಮ್ ಹೇಳಿದ ಮುಖವನ್ನು ತೊಳೆಯಬೇಕು, ಎಲ್ಪ್ ಮಾಡಲಾ ಅಂತ. ಅವನು ಕೇಳಿದಾಗ ಅವಳು ಅವಶ್ಯಕತೆ ಇಲ್ಲ, ನಾನೇ ಮಾಡುತ್ತೇನೆ ಅಂದಳು. ನಂತರ ಅವನು ಸ್ವಲ್ಪ ಸುಲಭ ಇರುವ ಬಟ್ಟೆಗಳನ್ನು ಕೊಟ್ಟ ಹಾಕಿಕೊಳ್ಳಲು. ಅವಳು ಏನು ಮಾತನಾಡದೆ ಹಲ್ಲನ್ನು ಬ್ರಷ್ ಮಾಡಿ ನಿಧಾನವಾಗಿ ಮುಖ ತೊಳೆದು ಕೈಕಾಲು ತೊಳೆಯಲು ಪ್ರಯತ್ನಿಸಿದರೆ ಅದು ಆಗಲಿಲ್ಲ. ಆಗ ವಿಕ್ರಮ್ ಟವಲನ್ನು ಒದ್ದೆ ಮಾಡಿ ಕೈಕಾಲನ್ನು ಒರೆಸಿದ. ಇಲ್ಲಿ ಜಾಸ್ತಿ ಸಣ್ಣ ಪುಟ್ಟ ಗಾಯಗಳಾಗಿವೆ, ತೇವ ಮಾಡಬಾರದು ಅಂತ ಡಾಕ್ಟರ್ ಹೇಳಿದ್ದಾರೆ. ನೀನು ಹೇಳಿದ ಮಾತನ್ನು ಕೇಳುವುದಿಲ್ಲ, ಕೇವಲ ಮುಖ ತೊಳೆದಿದ್ದರೆ ಸಾಕಿತ್ತು ಅಂತ ಬೇಸರ ಮಾಡಿಕೊಂಡನು. ನಂತರ ಅವಳು ಬಟ್ಟೆಯನ್ನು ಬದಲಾಯಿಸಲು ತುಂಬ ಪರದಾಡುತ್ತಿದ್ದಳು. ಕೈಯನ್ನು ಮೇಲೆ ಎತ್ತಲು ಸಹಾಯ ಮಾಡಿ ಅವಳು ಹಾಕಿದ್ದ ಆಸ್ಪತ್ರೆಯ ಬಟ್ಟೆಯನ್ನು ನಿಧಾನವಾಗಿ ತೆಗೆದ. ಅವಳ ಮೈಯಲ್ಲಿ ಒಳಹುಡುಪುಗಳು ಇರಲಿಲ್ಲ. ಅವನಿಗೆ ಅದರ ಕಲ್ಪನೆ ಇರಲಿಲ್ಲ. ಆಸ್ಪತ್ರೆಯ ಬಟ್ಟೆ ಹಾಕಿದ್ದರಿಂದ ಅದು ಕೇವಲ 1 ಪೀಸ್ ಇರುತ್ತದೆ. ಆದ್ದರಿಂದ ಅವಳು ಪದೇ ಪದೇ ನಾನೇ
ಚೇಂಜ್ ಮಾಡಿಕೊಳ್ಳುತ್ತೇನೆ ಅಂತ ಹೇಳುತ್ತಿದ್ದಳು. ಸಡನ್ನಾಗಿ ಅವನು ತೆಗೆದ ತಕ್ಷಣ ಅವಳಿಗೆ ಶಾಕ್ ಆಯಿತು. ಗಂಡ ಆದರೂ ಕೂಡ ಒಮ್ಮೊಮ್ಮೆ ಈ ರೀತಿಯ ಅನುಭವಗಳು ಭಯವನ್ನು ಉಂಟು ಮಾಡುತ್ತವೆ. ಅವನು ಏನು ಮಾತನಾಡದೆ ಅವಳ ಎದೆಗಳನ್ನು ನೋಡುತ್ತಾ ಇದ್ದ. ನಿರಂತರವಾಗಿ ಅವಳು ಕೂಡ ಇವನನ್ನೇ ನೋಡುತ್ತಿದ್ದಳು. ಅವಳ ಎದೆಗಳನ್ನು ಮುಟ್ಟಲು ಹೋದ. ನಿಜವಾಗಲೂ ಇವಳಿಗೆ ಸ್ವಲ್ಪ ಭಯವಾಯಿತು. ಮೊದಲ ರೀತಿ ಅವಳ ಕಂಡೀಷನ್ ಇಲ್ಲ. ಸ್ವಲ್ಪ ಹಿಂದೆ ಸರಿದಳು. ಅವನು ತನ್ನ ಎಡಗೈಯಿಂದ ಗಟ್ಟಿಯಾಗಿ ಹಿಡಿದುಕೊಂಡ ಅವಳ ಸೊಂಟವನ್ನು. ಅವಳು ಹಿಂದೆ ಹೋಗದಂತೆ. ನಂತರ ಅವಳ ಎದೆಗಳನ್ನು ಮುಟ್ಟಲು ಹೋದ. ಅವಳ ಎದೆಬಡಿತ ನಿಜವಾಗಲೂ ಹೆಚ್ಚಾಗುತ್ತಿದೆ. ನನ್ನ ಕೈಯಲ್ಲಿ ಶಕ್ತಿ ಇಲ್ಲ ಅಂತ. ಆದರೆ ಅವನ ಹೊಟ್ಟೆ ಮೇಲೆ ಇದ್ದ ಗಾಯಗಳಿಗೆ ಬ್ಯಾಂಡೇಜನ್ನು ಹಾಕಿದ. ಅದನ್ನು ಮುಟ್ಟಿದ. ನಿನಗೆ ಇಷ್ಟೊಂದು ಏಟಾಗಿದೆಯೇ? ಸಾರಿ, ನನ್ನಿಂದ ಇಷ್ಟೊಂದು ನೋವಾಯಿತು. ನಾನು ಕಾರಿನಲ್ಲಿ ರೊಮ್ಯಾನ್ಸ್ ಶುರು ಮಾಡಿಲ್ಲವಾಗಿದ್ದರೆ ನಿನಗೆ ಇಷ್ಟು ಗಾಯ ಆಗುತ್ತಿರಲಿಲ್ಲ. ಎಲ್ಲ ಗಾಯ ನನಗೆ ಆಗುತ್ತಿತ್ತು. ನನ್ನನ್ನು ಕ್ಷಮಿಸು ಅಂತ ಕಣ್ಣಿನಲ್ಲಿ ನೀರನ್ನು ತುಂಬಿಕೊಂಡು ಹೇಳಿದ. ಆಗ ಅವಳು, ಹಣೆ ಬರಹ, ಯಾರಿಗೆ ಏನಾಗಬೇಕು ಅದೇ ಆಗಬೇಕು. ನಿಮಗೆ ಆಗಿದ್ದರೆ ನನಗೆ ಇನ್ನೂ ನೋವಾಗುತ್ತಿತ್ತು. ನಿಮ್ಮ ಎಲ್ಲ ನೋವುಗಳನ್ನು ನಾನು ತೆಗೆದುಕೊಂಡೆ ಅನ್ನುವ ತೃಪ್ತಿ ನನಗೆ ಇದೆ. ನೀವು ಬೇಸರ ಮಾಡಿಕೊಳ್ಳಬೇಡಿ ಅಂತ ಹೇಳಿದಳು. ಅಷ್ಟರಲ್ಲಿ ಯಾರೋ ಬೆಲ್ ಮಾಡುತ್ತಿದ್ದರು. ಆಗ ಅವನು ಬ್ರೇಕ್ಫಾಸ್ಟ್ ಡೆಲಿವರಿಗೆ ಬಂದಿರಬೇಕು ಅಂದುಕೊಂಡು ಅವಳಿಗೆ ಹಾಕಿದ್ದ ಬಟ್ಟೆಯನ್ನು ತೆಗೆದು ಮನೆಯಿಂದ ತಂದಿರುವ ಹೊಸ ನೈಟಿಯನ್ನು ನಿಧಾನವಾಗಿ ಹಾಕಿದ. ಸ್ವಲ್ಪ ಕೂಡ ಅವಳಿಗೆ ನೋವಾಗದಂತೆ. ನಂತರ ಅವಳ ಕೈ ಹಿಡಿದುಕೊಂಡು ಬಂದು ಹಾಸಿಗೆ ಮೇಲೆ ಕೂರಿಸಿದ. ಇದೆಲ್ಲ ಆಗುವುದರ ಒಳಗೆ ಸುಮಾರು 10 ನಿಮಿಷ ಆಗಿರಬಹುದು. ಆದರೂ ಕೂಡ ನಿಂತಿದ್ದ. ಅವನಿಗೆ ಗೊತ್ತಿತ್ತು ಸರ್ ಲೇಟ್ ಮಾಡುತ್ತಾರೆ ಅಂತ. ಒಮ್ಮೊಮ್ಮೆ ವಿಕ್ರಮ್ ಟಿಫನ್ಗೆ ಆರ್ಡರ್ ಮಾಡಿ ಸ್ನಾನಕ್ಕೆ ಹೋಗುತ್ತಿದ್ದ. ಮೊದಲು ಅವನಿಗೆ ಸಣ್ಣ ಪುಟ್ಟ ಸಮಸ್ಯೆ ಆದರೂ ಕೂಡ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗಿ ಬಿಡುತ್ತಿದ್ದ, ಮನೆಯವರ ಕಾಟ ತಪ್ಪಿಸಿಕೊಳ್ಳಲು. ಅಜ್ಜಿ ಊರಿಂದ ಬಂದರೆ ಮಾತ್ರ ಮನೆಗೆ ಹೋಗುತ್ತಿದ್ದ. ರೆಸಾರ್ಟ್ನಲ್ಲಿ ಅಥವಾ ಆಫೀಸ್ನಲ್ಲಿ ಇದ್ದರೆ ಅವರ ಅಮ್ಮ ಮತ್ತು ತಂಗಿ ಬಂದು ತುಂಬ ಕೆಲಸ ಕೊಡುತ್ತಿದ್ದರು. ತಂಗಿ ಯಾವಾಗಲೂ ತಪ್ಪು ಮಾಡಿ ತನ್ನನ್ನು ಕಾಪಾಡು ಅಂತ ಕೇಳುತ್ತಿದ್ದಳು. ಇವನ ಧರ್ಮ ತಂಗಿ ಮಾಡುವ ತಪ್ಪು ಕೆಲಸಗಳಿಗೆ ಸಹಾಯ ಮಾಡಲು ಸ್ವಲ್ಪ ಹಿಂದೆ ಬರುವಂತೆ ಮಾಡುತ್ತಿತ್ತು. ಅದಕ್ಕಾಗಿ ಒಮ್ಮೊಮ್ಮೆ ತಪ್ಪಿಸಿಕೊಳ್ಳುತ್ತಿದ್ದ. ಇಲ್ಲ ಅಥವಾ ಆಗುವುದಿಲ್ಲ ಅಂತ ಹೇಳಿದರೆ ಬೇಸರ ಮಾಡಿಕೊಳ್ಳುತ್ತಾರೆ ಅಂತ. ವಿಕ್ರಮ್ ತುಂಬ ಒಳ್ಳೆಯವನು. ಆದರೆ ಅವರ ಅಮ್ಮನ ಸಹವಾಸ ಮಾಡಿ ದಮಯಂತಿಗೆ ಅಷ್ಟು ಕಷ್ಟ ಕೊಟ್ಟ ಅಂತ ಇತ್ತೀಚೆಗೆ ಅನಿಸುತ್ತಿದೆ. ಹಳೆಯದನ್ನು ನೆನಪು ಮಾಡಿಕೊಳ್ಳಬಾರದು ಅಂತ ಅಂದುಕೊಂಡು ಡೋರನ್ನು ಓಪನ್ ಮಾಡಿದ ತಕ್ಷಣ ಪ್ರತಿ ಬಾರಿ ಅವನಿಗೆ ಡೆಲಿವರಿ ಮಾಡುತ್ತಿದ್ದ ಹುಡುಗನೇ ಬಂದ. ಅವನನ್ನು ನೋಡಿ ವಿಕ್ರಮ್ ನಕ್ಕರೆ ಅವನು ವಿಕ್ರಮ್ನ ಕಾಲಿಗೆ ಬಿದ್ದ. ಅವರ ಅಪ್ಪನಿಗೆ ಅನಾರೋಗ್ಯದ ಸಮಯದಲ್ಲಿ ವಿಕ್ರಮ್ ತುಂಬ ಸಹಾಯ ಮಾಡಿದ್ದಾನೆ. ವಿಕ್ರಮ್ನ ಋಣ ಅವನ ಮೇಲೆ ತುಂಬ ಇದೆ ಅಂತ. ಅವನು, ಸರ್ ಇನ್ನೇನು ಬೇಕು ಹೇಳಿ, ಇದನ್ನು ನನ್ನ ದುಡ್ಡಲ್ಲಿ ತಂದಿದ್ದೇನೆ, ನೀವು ಯಾವುದೇ ದುಡ್ಡು ಕೊಡಬೇಡಿ ಅಂತ ಹೇಳಿದರೂ ಕೂಡ ವಿಕ್ರಮ್ ಅವನ ಕೈ ತುಂಬ ದುಡ್ಡನ್ನು ಇಟ್ಟ. ಇದನ್ನೆಲ್ಲ ದೂರದಿಂದ ದಮಯಂತಿ ನೋಡುತ್ತಿದ್ದಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.